ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ನಮ್ಮ ಆಯುಷ್ ಟಿವಿಯಲ್ಲಿ ಹಲವಾರು ವಿಡಿಯೋಸ್ಗಳು ಬರ್ತಾ ಇದೆ, ಹೆಲ್ತ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳು ವ್ಯೂವರ್ಸ್ ಇದೆ, ಪ್ರೇಕ್ಷಕರಿಗೆ ಹಲವಾರು ಪ್ರಶ್ನೆಗಳಿತ್ತು. ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ನಾವು ವಿಡಿಯೋ ಸೆಗ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ನಾವು ಮೊದಲಿಗೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ. ಈ ಬ್ರೇಕ್ಫಾಸ್ಟ್ ಸ್ಕಿಪ್ ಅಂತ ಹೇಳುವಂತಹ ಒಂದು ವಿಚಿತ್ರವಾದಂತಹ ಪ್ರಶ್ನೆ ಎಲ್ಲ ಕಡೆ ಇದೆ. ಸರ್, ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬಿಡ್ತೇನೆ, ಡೈರೆಕ್ಟ್ ಲಂಚ್ ಮಾಡ್ತೇನೆ, ಡೈರೆಕ್ಟ್ ಡಿನ್ನರ್ ಮಾಡ್ತೇನೆ, ಅಥವಾ ಒಂದ್ ದಿವಸ ಡಿನ್ನರ್ ಸ್ಕಿಪ್ ಮಾಡಿಬಿಡ್ತೇನೆ, ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ಮಾಡ್ತೇನೆ, ಅಥವಾ ನಾನು ಬ್ರೇಕ್ಫಾಸ್ಟ್ ಮಾಡೋದೇ ಇಲ್ಲ ಸರ್, ಬರೀ ಲಂಚ್ ಡಿನ್ನರ್ ಮಾಡ್ತೇನೆ. ಈ ರೀತಿ ಹಲವಾರು ಒಂದು ಮಾಡೆಲ್ಸ್ಗಳಿದೆ, ಬೇರೆ ಬೇರೆ ಬಗೆಗಳ ಒಂದು ಟ್ರೆಂಡ್ಗಳಿದೆ. ಇಲ್ಲಿ ನಾವು ಬಯೋಲಾಜಿಕಲ್ ಕ್ಲಾಕ್ ತಗೊಂಡ್ಬರ್ಬೇಕು ಫಸ್ಟ್ ಬಾಡಿದು. ಪ್ರತಿನಿತ್ಯ ಅದೇ ಸಮಯದಲ್ಲಿ ನಾವು ಊಟ ಮಾಡೋದು, ಪ್ರತಿನಿತ್ಯ ಅದೇ ಸಮಯದಲ್ಲಿ ನಿದ್ರೆ ಮಾಡೋದು, ಪ್ರತಿನಿತ್ಯ ಅದೇ ಸಮಯದಲ್ಲಿ ಸ್ನಾನ ಮಾಡೋದು, ಇದಕ್ಕೆ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೇವೆ. ಸ್ನಾನ ಇಟ್ಸ್ ಓಕೆ, ಸ್ಟಿಲ್ ನಾವು ಚೇಂಜ್ ಮಾಡ್ಕೋಬಹುದು. ಬಟ್ ಫುಡ್, ಸ್ಲೀಪ್, ಎಕ್ಸಸೈಸ್ ಎಲ್ಲ ಏನಿರುತ್ತೆ ಇದೆಲ್ಲ ಬಾಡಿಗೆ ಟ್ಯೂನ್ ಆಗುತ್ತೆ. ಪ್ರತಿನಿತ್ಯ ನಾವು ಅದೇ ಸಮಯದಲ್ಲಿ ಊಟ ಮಾಡ್ತಾ ಇದ್ರೆ ಅದೇ ಸಮಯದಲ್ಲಿ ನಮ್ಗೆ ಹಸಿವಾಗುತ್ತೆ. ಅದೇ ಸಮಯದಲ್ಲಿ ಹಸಿವಾದಾಗ ನಾವು ಕರೆಕ್ಟ್ ಆಗಿ ಊಟ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಜೀರ್ಣ ಆಗಿ ಕರೆಕ್ಟ್ ಆಗಿ ಅದು ಬಾಡಿಗೆ ತಾಗುತ್ತೆ. ಎಕ್ಸ್ಕ್ರಿಷನ್ ಸರಿ ಇರುತ್ತೆ, ಅಬ್ಸಾರ್ಪ್ಷನ್ ಸರಿ ಇರುತ್ತೆ, ಅಸಿಮಿಲೇಷನ್ ಸರಿ ಇರುತ್ತೆ, ಡೈಜೆಷನ್ ಸರಿ ಇರುತ್ತೆ. ಯಾವಾಗೋ ನಾನು ಬೇಡ ಅಂದಾಗ ಊಟವನ್ನ ಬಿಡುವಂಥದ್ದು, ಬ್ರೇಕ್ಫಾಸ್ಟ್ ನ ಬಿಡುವಂಥದ್ದು, ಬೇಕಾದಾಗ ಮಾಡುವಂಥದ್ದು ಮಾಡ್ತಾ ಹೋದ್ರೆ ಬಾಡಿಗೆ ಅಂದ್ರೆ ಬ್ರೈನಿಗೆ ಕನ್ಫ್ಯೂಷನ್ ಆಗುತ್ತೆ, ಏನಾಗ್ತಿದೆಯಪ್ಪ ಅಂತ. ಇದೇ ರೀತಿ ಅವರು ಕಂಟಿನ್ಯೂಸ್ ಬಿಡ್ತಾ ಹೋದ್ರೆ ಅವ್ರಿಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಹಸಿವೆ ಆಗಲ್ಲ, ಯೂಸ್ ಅಂಡ್ ಡಿಸ್ಯೂಸ್ ಅಂತ ಹೇಳ್ತೀವಿ. ಅಥವಾ ಪ್ರತಿನಿತ್ಯ ಅವ್ರು ಅದೇ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಹೋದ್ರೆ ಅವರಿಗೆ ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಹಸಿವಾಗುತ್ತೆ. ಸೊ ಸುಮ್ನೆ ಯಾವಾಗೋ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಒಂದ್ ದಿವಸ 2 ದಿವಸ ಏನಾಗಲ್ಲ. ಇಲ್ಲ ಸರ್, ರಾತ್ರಿ ತುಂಬಾ ಹೆವಿ ಆಗಿತ್ತು ಊಟ, ಅಜೀರ್ಣ ಆಗಿದೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಿದ್ದೀನಿ, ಒಳ್ಳೇದು, ಸ್ವಲ್ಪ ಬಿಸಿನೀರನ್ನ ಕುಡಿದ್ಬಿಟ್ಟು ಲೈಟ್ ಆಗಿ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ. ಆದ್ರೆ ಸುಮ್ನೆ ಟೈಮ್ ಆಗಿದೆ, ವರ್ಕಿಗೆ ಹೋಗ್ಬೇಕು, ಕ್ಯಾಬ್ ಬಂದಿದೆ, ಮೆಟ್ರೋಗೆ ಹೋಗ್ಬೇಕು, ಟ್ರೈನ್ ಬಂದಿದೆ, ಫ್ಲೈಟ್ ಬಂದಿದೆ ಅನ್ಕೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ನ ಬಿಟ್ಟು ಒಂದ್ ದಿವಸ 2 ದಿವಸ ಯಾವತ್ತೂ ಆದ್ರೆ ಪರವಾಗಿಲ್ಲ, ಕಂಟಿನ್ಯೂಸ್ ಇದೇ ಆಗ್ತಾ ಇದೆ ಪ್ರತಿನಿತ್ಯವೂ, ಕ್ಯಾಬ್ ಬಂದಿದೆ ಸರ್ ಓಡಬೇಕು, ತಿನ್ಕೊಂಡು ಹೋಗ್ತೇನೆ ನಾನು ಹಂಗೆ, ಆವಾಗ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಆಗುತ್ತೆ. ಜಠರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ನಮ್ಮ ಇಂಟೆಸ್ಟೈನ್ಗೆ ಸಂಬಂಧಪಟ್ಟಂತ ತೊಂದರೆಗಳು ಎಲ್ಲ ಆಗ್ತಿರೋದು ಮೈಂಡ್ಫುಲ್ ಈಟಿಂಗ್ ಇಲ್ಲದೆ ಇರೋದ್ರಿಂದ. ತಿನ್ನುವಾಗ ಬರೀ ತಿನ್ಬೇಕು, ನೀರ್ ಕುಡಿಯುವಾಗ ಬರೀ ನೀರ್ ಕುಡಿಬೇಕು ಅಂತ ಯಾರೋ ಮಹಾನ್ ಭಾವರು ಹೇಳಿದ್ದಾರೆ. ನೀರ್ ಕುಡಿಯುವಾಗ ಬರೀ ನೀರೇ ಕುಡಿಬೇಕಂತೆ, ಬೇರೆ ಏನ್ ಮಾಡಬಾರ್ದಂತೆ. ನಾವು ನೀರ್ ಕುಡಿಯುವಾಗ ಕೈಯಲ್ಲಿ ಮೊಬೈಲ್ ಇರುತ್ತೆ, ಮುಂದ್ಗಡೆ ಟಿವಿ ಇರುತ್ತೆ, ಮತ್ತೊಂದ್ ಕಡೆ ಏನೋ ಮಾತಾಡ್ತಾ ಇರ್ತೇವೆ ಎದುರುಗಡೆ, ಇನ್ನೊಂದ್ 4-5 ಬೇರೆ ಕೆಲಸಗಳಿರುತ್ತೆ. ಅದೇ ರೀತಿ ಊಟ ಮಾಡುವಾಗಲೂ ಹಂಗೆ ಇರುತ್ತೆ. ಮೈಂಡ್ಫುಲ್ ಈಟಿಂಗ್, ಮೈಂಡ್ಫುಲ್ ಡ್ರಿಂಕಿಂಗ್ ಆಫ್ ವಾಟರ್ ಮಾಡೋದ್ರಿಂದ ಎಷ್ಟೊಂದು ನಮ್ಮ ಗಟ್ಟಿಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ ನಾವು ನಿವಾರಣೆ ಮಾಡಬಹುದು, ಇರದೇ ಇರೋದನ್ನ ನಾವು ಬಾರದೇ ಇರೋಂಗೆ ನೋಡ್ಕೊಳ್ಬಹುದು. ಸೊ ಬ್ರೇಕ್ಫಾಸ್ಟ್ ಅವಾಗವಾಗ ಯಾವಾಗೋ ಸುಮ್ನೆ ಬಿಟ್ರಿ ಏನೋ ಆಗಿತ್ತು ಅಂದ್ರೆ ಸಮಸ್ಯೆ ಇಲ್ಲ. ಪ್ರತಿನಿತ್ಯ ಹಿಂಗೆ ಮಾಡ್ತಾ ಹೋದ್ರೆ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರುತ್ತೆ. ಇದೇ ರೀತಿ ನಿಮಗೇನಾದ್ರೂ ಪ್ರಶ್ನೆಗಳಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ, ಅದರ ಮೇಲೆ ಸಲಹೆ ಬೇಕಾಗಿದೆ, ಅದರ ಮೇಲೆ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಕ್ಕೆ ನಮ್ಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಸ್ ಅನ್ನ ನಾವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಸುದೀರ್ಘವಾದ ಒಂದು ಚರ್ಚೆ ಅಥವಾ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು.